ಯಾಕಂದ್ರೆ ನಮ್ಗೆ ಕೋಪ ಬಂದಿದೆ ಸರ್, ಇವತ್ತು ನೋವಾಗ್ತಾ ಇದೆ ಸರ್, ದುಃಖದಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನು. ನನ್ನ ಒಬ್ಬನ ಕುಟುಂಬಕ್ಕೆ ಅಂತಲ್ಲ, ಇಲ್ಲಿರೋ ಚಿಕ್ಕಬಳ್ಳಾಪುರ ಜನ ಏನು ಜನತೆ ಇದ್ದಾರೆ ಎಲ್ಲರ ಪರವಾಗಿ ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ನನ್ನ ವಿರುದ್ಧ ಏನೇನು ಪಿತೂರಿ ಮಾಡಕ್ ನಿಮ್ಮ ಕೈಯಲ್ಲಿ ಏನೇನು ಆಗುತ್ತೆ ಎಲ್ಲ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಸಿದ್ಧ ಇದ್ದೇ ಇವತ್ತು ನಾನು ಇಲ್ಲಿಗೆ ಇಳ್ದಿದ್ದೀನಿ ಈ ಹೋರಾಟಕ್ಕೆ. ನೀವೇನಾದ್ರೂ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ಯೋಜನೆ ನೀರು ಶೀಘ್ರದಲ್ಲಿ ತರಲಿಲ್ಲ, ಪ್ರತಿ ಮನೆಗೆ ಹೋಗಿ ಇದ್ರ ಬಗ್ಗೆ ಇದರಿಂದ ಆಗ್ತಾ ಇರೋ ವೈಫಲ್ಯಗಳ ಬಗ್ಗೆ ಪ್ರತಿ ಮನೆಗೆ ಖುದ್ದು ನಾನೇ ಭೇಟಿ ಕೊಟ್ಟು ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ತಿಳಿಸಿ ಅವ್ರ ಕಾಲು ಹಿಡ್ಕೊಂಡು ಪ್ರತಿ ಮನೆಯಲ್ಲಿರೋ 3-4 ಜನನ ಕರ್ಕೊಂಡು ವಿಧಾನಸೌಧ ಗೇಟು ತಟ್ಟಿವೆ. ಇದಂತೂ ನಿಲ್ಸಲ್ಲ ನಾವು. ಏನೋ ಇಲ್ಲೊಂದಷ್ಟು ಜನ ಸೇರಿ ನಾವು ಮಾಧ್ಯಮದವ್ರನ್ನ ಕರೆದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಆಗ್ತಾರಂತ ತಿಳ್ಕೊಬೇಡಿ. ಪ್ರತಿ ಮನೆಗೂ ಭೇಟಿ ಕೊಡ್ತೀನಿ, ಸಮಯ ತಗೊಳ್ಬೋದಷ್ಟೇ. ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಕರ್ಕೊಂಡು ಬರೋ ಅಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದೇ ರೀತಿ ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಗೇನು ನೈತಿಕತೆ ಇಲ್ವಾ? ಕುಡಿಯೋ ನೀರು ಕೊಡೋಕ್ಕೆ ನಿಮ್ಮ ಕೈಯಲ್ಲಾಗಲ್ಲ, ವ್ಯವಸಾಯಕ್ಕೆ ಯೋಗ್ಯವಾಗಿರೋಂಥ ನೀರು ಕೊಡೋಕ್ಕಾಗಲ್ಲ, ಇನ್ನೇನಕ್ಕೆ ಅಧಿಕಾರದಲ್ಲಿ ಇರ್ತೀರಾ? ರಾಜೀನಾಮೆ ಕೊಡ್ರಿ, ರಾಷ್ಟ್ರಪತಿ ಆಳ್ವಿಕೆ ಬರಲಿ. ಅವರಾದ್ರೂ ಅವಾಗ ಏನೋ ಬಜೆಟಲ್ಲಿರೋ ಅಧಿಕಾರಿಗಳಾದ್ರೂ ಜನರ ಪರ ಕೆಲಸ ಮಾಡ್ತಾರೆ ನೋಡೋಣ. ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ರಾಜೀನಾಮೆಗಳು ಕೊಟ್ಟು ಮನೆಗಳಿಗೆ ಹೋಗಿ. ಅಧಿಕಾರಿಗಳಾದ್ರೂ ಅವತ್ತಿನ ದಿನ ಜನ ದಂಗೆ ಎದ್ದು ಹೇಳ್ತಾರೆ. ರಾಜಕಾರಣಿಗಳ ಮೇಲೆ ಹೋಗಕ್ಕೆ ಭಯ ಅಲ್ವಾ ಸರ್? ಯಾಕಂದ್ರೆ ಅವ್ರ ಹತ್ರ 1000 ಕೋಟಿ 100 ಕೋಟಿ ದುಡ್ಡು ಇರ್ತದೆ. ಅಧಿಕಾರಿಗಳನ್ನಾದ್ರೆ ಪ್ರಶ್ನೆ ಮಾಡ್ಬೋದು. ಯಾಕೆ ನೀವು ಈ ರೀತಿ ಧೋರಣೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾಡ್ತಾ ಇದೀಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ತಾನೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಹೇಳಿದ್ದೆ, 3ನೇ ಹಂತದ ಶುದ್ಧೀಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಇದೆ. ಆ ಬಜೆಟ್ ಅಲ್ಲಿ ನೀವು 3ನೇ ಹಂತದ ಶುದ್ಧೀಕರಣಕ್ಕೆ ಹಣ ಇಡಲಿಲ್ಲ ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿಗೂ, ಪ್ರತಿಯೊಬ್ಬ ಇಲಾಖೆಯ ಮೇಲ್ದರ್ಜೆ ಅಧಿಕಾರಿ ಇಲಾಖೆಯ ರಾಜಕಾರಣಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವ್ರಿಗೆ, ಮಾನ್ಯ ಯತ್ನಾಳ್ ಅವ್ರಿಗೂ ಕೂಡ, ಯಾಕಂದ್ರೆ ಅವ್ರು ಗಟ್ಟಿ ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ಮಾತಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನಗಳ ಪರ ಹೋರಾಟನ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಫುಡ್ ಮಿನಿಸ್ಟರ್ಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ನೀರು ಬಾಟ್ಲಲ್ಲಿ ಇಲ್ಲೇ ನಿಮ್ಮ ಸಮ್ಮುಖದಲ್ಲೇ ತುಂಬ್ತೀನಿ. ನನ್ನ ಕೈಯಿಂದಾನೆ ತುಂಬ್ತೀನಿ. ಅವ್ರ ಮನೆಗೆ ನೋಡಿ ಎಲ್ಲ ಅಡ್ರೆಸ್ಸು ತಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರದು. ಅವ್ರ ಫ್ಯಾಕ್ಸ್ ಅಡ್ರೆಸ್ ಸಮೇತ, ಮನೆ ಅಡ್ರೆಸ್ ಸಮೇತ, ಅವ್ರದ್ದು ಆಫೀಸ್ ಅಡ್ರೆಸ್ಸು. ಒಂದ್ರಲ್ಲಿ ರಿಸೀವ್ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ಬಂದು ಇದೇ ನೀರನ್ನ ಅವ್ರಿಗೆ ಮತ್ತೆ ಕಳಿಸ್ತೀನಿ. ರಿಸೀವ್ ಮಾಡ್ಕೊಳ್ಬೇಕು, ಈ ನೀರು ನಿಮ್ಮ ಮನೆಗಳಲ್ಲಿ ಇಟ್ಕೊಬೇಕು, ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲಿ ಮೇನ್ ನೀರು ಬರ್ತಾ ಇದೆ ಅಲ್ಲಿಗೆ ಹೋಗಿ ಕುತ್ಕೊಳ್ಳೋಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ. ನಾವು ಏನು ಹೇಳಿಕೆ ಕೊಟ್ಟಿದ್ದೀವಿ ನಿಲ್ಸಲ್ಲ, ಕೊಟ್ಟು ಮಾತಂತೆ ನಾವು ನಡ್ಕೊಳ್ತೀವಿ. ನಮ್ಮ ಜೊತೆ ಎಲ್ಲರೂ ಬರ್ತಾರೆ. ಹಂಗಾಗಿ ತಮ್ಮ ಮುಖಾಂತರ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ ಮಾಧ್ಯಮದವರಲ್ಲಿ, ನಿಮಗೂ ನೋವಾಗಿದೆ ಸರ್, ನಮಗೂ ನೋವಾಗಿದೆ. ನೀವು ಹೋರಾಟಗಾರರೇ, ನಾವು ಹೋರಾಟಗಾರರೇ. ನಾವು ಒಬ್ಬ ರೈತನ ಮಗನಾಗ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೈ ಕಾಲು ಹಿಡಿದು ಬೇಡ್ಕೊತೀನಿ ಸರ್, ಇದನ್ನು ಸರ್ಕಾರಕ್ಕೆ ಬಿಸಿ ಮುಟ್ಸೋಂಥ ಕೆಲಸ ನೀವು ಮಾಡಿ ನಮ್ಮ ಜೊತೆ ಸೇರಿಕೊಂಡು. ದಯವಿಟ್ಟು ಸಹಕಾರ ಕೊಡಿ ಸರ್, ಎಲ್ರಿಗೂ ಒಳ್ಳೇದಾಗ್ತದೆ. ನಮ್ಮೆಲ್ಲರ ಕುಟುಂಬ ಚೆನ್ನಾಗಿರ್ತದೆ, ಸುಖವಾಗಿ 100 ಕಾಲ ಇರ್ತದೆ ಸರ್. ಇಲ್ಲ ಅಂದ್ರೆ ನಾವು ಭಯಭೀತರಾಗಿ ಪ್ರಾಣಗಳು ಕಳ್ಕೊಂಡು ಅನ್ಯಾಯ ಆಗುವಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಬರ್ತದೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಆವತ್ತಿನ ದಿನ ಬಿಜೆಪಿ ಸರ್ಕಾರ ಇತ್ತು, ಇಂದಿನ ಸಂಸದರು, ಅಂದಿನ ಸಚಿವರು ಈ ಕೊಳಚೆ ನೀರು ತಂದಿದ್ದು ಅಂತ. ಆವತ್ತಿನ ದಿನ ವಾರಕ್ಕೋ 10 ದಿವಸಕ್ಕೋ 1 ತಿಂಗಳಿಗೋ ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜಿಲ್ಲೆಯಾದ್ಯಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಬರ ಇತ್ತು. 2000 ಅಡಿ 3000 ಅಡಿ ಹಾಕೋ ಪರಿಸ್ಥಿತಿ ಉದ್ಭವ ಆಗಿತ್ತು. ನಾನು ಕೂಡ ಇಲ್ಲಿ ಕುತ್ಕೊಂಡಿದ್ದೀನಿ, 18 ಬೋರ್ ಹಾಕ್ಸಿದ್ದೀನಿ, 60-70 ಲಕ್ಷ ಬರೀ ಬೋರ್ ಗಾಡಿಗಳಿಗೆ ದುಡ್ಡನ್ನು ಕೊಟ್ಟಿದ್ದೀನಿ. ನಾನು ಒಬ್ಬ ರೈತ. ಈ ದುಡ್ಡು ಕೊಟ್ಟಾಗ ಅವ್ರಿಗೆ ನೋವಾಗಿ ರೈತರು ಅನೇಕ ಜನ ಸಂಸದರ ಹತ್ರ, ಇಂದಿನ ಸಂಸದರ ಹತ್ರ ಹೋಗಿ ಕಳಕಳಿಯಾಗಿ ಮನವಿ ಮಾಡಿದಾಗ ರೈತರ ಆರೋಗ್ಯದ ಪ್ರಾಣಗಳ ಹಿತದೃಷ್ಟಿ ಇಟ್ಕೊಂಡು ಆವತ್ತಿನ ದಿನನೇ ಈ ಕೊಳಚೆ ನೀರನ್ನು ತರುವಂಥ ಕೆಲಸ ಆವತ್ತಿನ ದಿನ ಸುಧಾಕರ್ ಅವರು ಮಾಡಿದ್ರು, ಡಾಕ್ಟರ್ ಕೆ ಸುಧಾಕರ್ ಅವರು. ಅಟ್ ದಿ ಸೇಮ್ ಟೈಮ್ ಅವರು ಬಜೆಟ್ ಬುಕ್ಕಲ್ಲೂ ಕೂಡ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತ ಒತ್ತಾಯನೂ ಮಾಡಿದ್ರು. ಅವರು ಕೂಡ ಹೇಳಿಕೆಗಳು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅವರು ಕೂಡ ಬುಕ್ಕಲ್ಲಿ ಸೇರಿಸಿದ್ರು, ಬಜೆಟ್ ಬುಕ್ಕಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಇವ್ರು ಹಣ ಖರ್ಚಾಗ್ತದೆ, ಗ್ಯಾರಂಟಿಗಳು ಕೊಡೋಕ್ಕೆ ನಾವು ಸಾಲ ಮಾಡಿ
ಹಣ ಕೊಡ್ತಾ ಇದೀವಿ, ಹಂಗಾಗಿ ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಅಂತ ಏನಾದ್ರು ಇದನ್ನ ನಿಲ್ಸಿರ್ಬೋದು ಅಂತ ನನ್ ಗಮನಕ್ಕೆ ಬಂದಿದೆ. ನನ್ನ ಮನ್ಸಿಗೂ ಅನಿಸ್ತಾ ಇದೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರ ಮನಸ್ಸಲ್ಲೂ ಕೂಡ ಅನಿಸ್ತಾ ಇದೆ. ನಮಸ್ಕಾರ.